ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ. ನಾನು ಫೆಬ್ರವರಿ 2025ಗೆ ಅಂದರೆ ಮಂತ್ಲಿ ICI ಜರ್ನಲಲ್ಲಿ ಒಂದು ಆರ್ಟಿಕಲನ್ನು ಬರೆದಿದ್ದೀನಿ. ಪೇಜ್ 11ಅಲ್ಲಿ ನನ್ನ ಆರ್ಟಿಕಲ್ ಪ್ರಿಂಟ್ ಆಗಿದೆ. ಸೊ ಆರ್ಟಿಕಲ್ ಅಂದರೆ ಜರ್ನಲನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ನಿಮಗೆ ಆರ್ಟಿಕಲ್ ಏನಾದರೂ ಇಷ್ಟ ಆದರೆ ನೀವು ICIಗೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಬರೀಬಹುದು. ICI ಅಫಿಷಿಯಲ್ ಇಮೇಲ್ ID ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆಲ್ಲ ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ಮೆಸೇಜನ್ನು ಕೊಡೋದಿದೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಯಾರೆಲ್ಲ OBC ಕ್ಯಾಟಗರಿಯಲ್ಲಿ ಬರ್ತಾ ಇದ್ದೀರಾ, ಅಂದರೆ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್, ಈ ಥರ ಸೆಗ್ರಿಗೇಷನ್ ಇದೆ. ಸೊ ನಿಮ್ಮ ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾ ಇದ್ದಾರೆ, ಅಂದರೆ UPSC KPS ಇರ್ಬೋದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಯಾರೆಲ್ಲ ನಾನ್ ಕ್ರೀಮಿ ಲೇಯರಲ್ಲಿ ಬರ್ತೀರಾ, ಅವ್ರಿಗೆ ಅವರ ಪೇರೆಂಟ್ಸ್ಗೆ 8 ಲಕ್ಷ, ನನಗಿರೋ ಅಪ್ಡೇಟ್ ಪ್ರಕಾರ 8 ಲಕ್ಷ ಇನ್ಕಮ್ವರೆಗೂ ಇದ್ದರೆ ಅವರನ್ನ OBC ನಾನ್ ಕ್ರೀಮಿ ಲೇಯರ್ಗೆ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ 8 ಲಕ್ಷಕ್ಕಿಂತ ಏನಾದರೂ ಇನ್ಕಮ್ ಜಾಸ್ತಿ ತೋರಿಸಿದ್ರೆ ಕ್ರೀಮಿ ಲೇಯರ್ಗೆ ಬಂದ್ಬಿಡ್ತೀರಾ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳಕ್ಕೆ ಒಂದಷ್ಟು ಲಿಮಿಟನ್ನು ಸೆಟ್ ಮಾಡಿರ್ತಾರೆ. ಇನ್ ಕೇಸ್ ನಾನ್ ಕ್ರೀಮಿ ಲೇಯರ್ಗೆ ಏನಾದರೂ ಬಂದರೆ ಮ್ಯಾಕ್ಸಿಮಮ್ ರಿಲ್ಯಾಕ್ಸೇಷನ್ ಅನ್ನು ಕ್ಲೈಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 5 ಅಟೆಂಪ್ಟ್ಸ್ ಇದೆ ಜನರಲ್ಗೆ ಅಂತ ಅಂದರೆ, ಈ OBC ನಾನ್ ಕ್ರೀಮಿ ಲೇಯರ್ಗೆ 9 ಅಟೆಂಪ್ಟ್ಸ್ವರೆಗೂ ಇರುತ್ತೆ. ಓಕೆನಾ, ಇದು ಲಿಮಿಟ್ಸ್ ಒಂದು ಚೆಕ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಸೊ 9 ಲಿಮಿಟ್ಸ್ವರೆಗೂ ಇದೆ ಅಂತಂದರೆ OBC ನಾನ್ ಕ್ರೀಮಿ ಲೇಯರ್ ಇದ್ದರೆ 9 ಅಟೆಂಪ್ಟ್ಸ್ ಕೂಡ ಪೂರ್ತಿ ಕ್ಲೈಮ್ ಮಾಡ್ಕೊಳ್ಬೋದು. ಸೊ ನಾನು ಇತ್ತೀಚೆಗೆ ನೋಡಿದ್ದು ಒಂದು ಎನ್ಕ್ವೈರಿ ಇತ್ತು. ಸೊ ಒಂದು ಕಾಲ್ ಮಾಡಿದ್ದಾರೆ ನೋಡಿ, ಒಂದು ಏನೋ ಲೋನ್ಗೆ ಹೋಗ್ಬೇಕು ಅಂತ ನಮ್ಮ ತಂದೆ ತಾಯಿ ಇಬ್ಬರದು ಒಂದು ITR ಅನ್ನ ಯಾರೋ ಫೈಲ್ ಮಾಡಿಬಿಡ್ತಾರೆ. ಇಬ್ಬರಿಂದ 5 ಲಕ್ಷವರೆಗೂ ಬೇಸಿಕ್ ಅಂದರೆ ಸೆಕ್ಷನ್ 87A ಅಲ್ಲಿ ರಿಬೇಟ್ ಸಿಗುತ್ತಲ್ಲ, ಟ್ಯಾಕ್ಸ್ ರಿಬೇಟ್. ಸೊ ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಸೊ ಹಾಗಾಗಿ 5 ಲಕ್ಷ ಇಬ್ರಿಗೂ, ತಂದೆಗೂ 5 ಲಕ್ಷ, ತಾಯಿಗೂ 5 ಲಕ್ಷ ಸುಮ್ಮನೆ ಇನ್ಕಮ್ ತೋರಿಸ್ಬಿಟ್ಟಿದ್ದಾರೆ. ಅವ್ರದ್ದು ಆ್ಯಕ್ಚುಲಿ ಅಷ್ಟು ಇನ್ಕಮ್ ಇಲ್ಲ. ಸೊ ITR ಸಬ್ಮಿಟ್ ಮಾಡಿಬಿಡ್ತಾರೆ. ಈಗ ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಪ್ಯಾನ್ ನಂಬರ್ ಮ್ಯಾಂಡೇಟರಿ ಫೀಲ್ಡ್ ಇದೆ. ಇಬ್ರದ್ದು ಪ್ಯಾನ್ ನಂಬರ್ ಹಾಕಲೇಬೇಕು. ಪ್ಯಾನ್ ನಂಬರ್ ಹಾಕಿದ್ರೆ ಅವ್ರದ್ದು ಎಷ್ಟು ಇನ್ಕಮ್ ಇದೆ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನಾನು ಹೇಳಿದೆ, ನೋಡಿ, ಇನ್ಕಮ್ ಅಂತ ಬಂದಾಗ 1 ವರ್ಷದಲ್ಲಿ ಇನ್ಕಮ್ ಇರ್ಬೋದು, ಓಕೆನಾ. ನೆಕ್ಸ್ಟ್ ವರ್ಷ ಅದೇ ಇನ್ಕಮ್ ಇರಬೇಕು ಅಂತ ಏನು ದಸ್ ನೋ ಗ್ಯಾರಂಟಿ ಅಲ್ವಾ. ಇನ್ಕಮ್ ಕಡಿಮೆ ಆದರೂ ಆಗ್ಬೋದು, ಜಾಸ್ತಿ ಆದರೂ ಆಗ್ಬೋದು. ನೀವೊಂದು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳಿ, ಅದನ್ನು ಅಪ್ಲೋಡ್ ಮಾಡಿ, ಅವಾಗೇನು ತೊಂದರೆ ಇರೋಲ್ಲ ಅಂತ. ಸೊ ಅದಾದಮೇಲೆ ನನಗೆ ಇನ್ನೂ ಒಂದು ಅಪ್ಡೇಟ್ ಸಿಕ್ತು. ಸರ್, 1 ವರ್ಷದಲ್ಲ, ಲೇಟೆಸ್ಟ್ 3 ಇಯರ್ಸ್ ಇದೆಯಲ್ಲ, 3 ವರ್ಷದ ಕೂಡ ITR ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾವು ರಿಟರ್ನನ್ನು ರಿವೈಸ್ ಮಾಡೋಕ್ಕಾಗಲಿ, ಅಪ್ಡೇಟ್ ಮಾಡೋಕ್ಕಾಗಲಿ ಯಾವುದಕ್ಕೂ ಆಪ್ಷನ್ ಇಲ್ಲ. ಇದು ಟೈಮ್ ಬಾರ್ ಆಗಿಬಿಟ್ಟಿದೆ. ಸೊ ಅವಾಗ ನಾನು ಟೋಟಲಿ ಹೆಲ್ಪ್ಲೆಸ್ ಅದೇ. ಆ್ಯಂಡ್ ತುಂಬ ಬೇಜಾರಾಯಿತು. ಒಂದು ಸ್ಟೂಡೆಂಟ್ಗೆ ಇನ್ನೂ ಒಂದು 4 ಅಟೆಂಪ್ಟ್ಸ್ ಎಕ್ಸ್ಟ್ರಾ ಸಿಕ್ತಿತ್ತು. ಆ್ಯಂಡ್ ಏನಾದರೂ ಫಾರ್ಚುನೇಟ್ ಸೈಡಲ್ಲಿ ಇದ್ದಿದ್ರೆ ಅವರು ಎಕ್ಸಾಮ್ ಕ್ರ್ಯಾಕ್ ಮಾಡಿಕೊಂಡು ಈ ದೇಶ ಅಥವಾ ರಾಜ್ಯದ ಸೇವೆ ಮಾಡೋಕ್ಕೆ ಬಹಳಷ್ಟು ಅವಕಾಶಗಳಿತ್ತು. ಯಾರೋ ಒಬ್ಬರು ಮಾಡಿದಂಥ ಮಿಸ್ಟೇಕಿಂದ ಅವರಿಗೆ ಎಕ್ಸಾಮ್ ಬರೆಯುವಂಥ ಆಪರ್ಚುನಿಟಿನೇ ಮಿಸ್ ಆಗೋಯಿತು. ಸೊ ನಾನು ಯಾರೆಲ್ಲ OBC ಕ್ಯಾಟಗರಿಗೆ ಬರ್ತಾ ಇದ್ದೀರಾ, ನೀವು IT ರಿಟರ್ನ್ ಸಬ್ಮಿಟ್ ಮಾಡುವಂಥ ಟೈಮಲ್ಲಿ ನೀವು ಎಷ್ಟು ಇನ್ಕಮನ್ನು ಸಬ್ಮಿಟ್ ಮಾಡ್ತಾಯಿದ್ದೀರಾ, ಅಥವಾ ನಿಮ್ಮ ಮಕ್ಕಳು ಎಜುಕೇಷನ್ ಕಂಟಿನ್ಯೂ ಮಾಡ್ತಾಯಿದ್ರೆ ನೀವು ನಿಮ್ಮ ITR ಫೈಲ್ ಮಾಡುವಂಥ ಟೈಮಲ್ಲಿ ಈ ಅಂಶಗಳನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಇನ್ಕಮ್ ತೋರಿಸಿ ರಿಟರ್ನ್ ಸಬ್ಮಿಟ್ ಮಾಡಿಬಿಟ್ರೆ ಸೊ ಅವ್ರ ಎಕ್ಸಾಮ್ ತೊಗೊಳಕ್ಕೆ ಬಹಳ ಎಫೆಕ್ಟ್ ಆಗುತ್ತೆ. ಈ ವಿಷಯವಾಗಿ ನಿಮ್ಗೇನಾದರೂ ಬೇರೆ ಕ್ವೆಶ್ಚನ್ ಇದ್ದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಕ್ವೆಶ್ಚನ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನನ್ನ ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.